ದೀಪ ಎರಡು ತಗೊಂಡ್ಬಿಡ್ಬೇಕು ಈ ಥರ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಶಿರಡಿ ಸಾಯಿ ಬಾಬಾ ದೇವಸ್ಥಾನದ ಹತ್ರ ಇದ್ದೀವಿ, ಅಂದರೆ ರೂಮಲ್ಲಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬೆಳಗ್ಗೆ ಸಾಯಿಬಾಬಾ ಸಾಯಿಬಾಬಾ ದರ್ಶನಕ್ಕೆ ಹೋಗ್ತಾ ಇದ್ವಿ. ಇವಾಗ ಬಂದು ಟೈಮಿಂಗ್ಸ್ ಬಂದು 5:45 ಆಗ್ತೈತೆ. ಇವಾಗ 6 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಎಲ್ಲ ಮೈಸೂರು ದರ್ಶನ ಎಲ್ಲ ಯಾವ ಥರ ಆಯಿತು? ದರ್ಶನ ಆಯಿತು. ನಿನ್ನೆ ಎಲ್ಲ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ನಿನ್ನೆ ಅಲ್ಲಿ ಸಿದ್ಧಿವಿನಾಯಕ, ಲಕ್ಷ್ಮೀ ಟೆಂಪಲ್ಲು, ಇಂಡಿಯಾ ಗೇಟು ಮತ್ತು ಅದೆಲ್ಲ ನೋಡಿಕೊಂಡು ರಾತ್ರಿ ನೈಟ್ ಸಾಯಿಬಾಬಾ ದರ್ಶನ ಮಾಡೋಕ್ಕಂತ ಬಂದು ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಹೋಗ್ತಾ ಈ ದೀಪ ಎರಡು ತಗೊಂಡ್ಬಿಡ್ಬೇಕು ಈ ಥರ. ಈ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದೀವಿ. ಇನ್ನು ಡ್ರೈವರ್ ಬಂದಿರಲಿಲ್ಲ. ಅವ್ರು ಹೇಳಿರೋದು ಡ್ರೈವರ್ ಬಂದು 6 o'clock ಹೇಳಿದರು. ನಾವು 5:45ಗೆಲ್ಲ ರೆಡಿಯಾಗಿ ಕಾಯ್ತಾ ಇದ್ವಿ, ಯಾಕಂದರೆ ಬೇಗ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು. ಏನಂದರೆ ಇವತ್ತು ಗುರುವಾರ, ನಮಗೆ VIP ಟಿಕೆಟ್ಸ್ ಇದ್ರೂ ಎಲ್ಲಿ ರಶ್ ಇರುತ್ತೋ ಅನ್ನೋದು ನಮಗೆ ಡೌಟ್ ಇತ್ತು. ಯಾಕಂದರೆ ಇವತ್ತು 3 ದೇವಸ್ಥಾನ ಇರೋದು ದರ್ಶನ ಮಾಡೋದು. ನಮಗೆ ಟೈಮ್ ಆದರೆ ಫ್ಲೈಟ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು, ದರ್ಶನ ಮಿಸ್ ಆಗೋಗುತ್ತೆ, ಬೇರೆ ದೇವಸ್ಥಾನ ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ರೆಡಿಯಾಗಿ ನಾವೆಲ್ಲ ಬಂದಿದ್ದೀವಿ. ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಪ್ಯಾಕೇಜ್ ಅಂತೂ ತುಂಬ ಚೆನ್ನಾಗೈತೆ, ಯಾಕಂದರೆ ಅಷ್ಟೇ ಚೆನ್ನಾಗಿ ನಮಗೆ ದರ್ಶನ ಮಾಡಿಸಿದ್ರೆ. ಎಲ್ಲ VIP ಅಂದರೆ ಟಿಕೆಟ್ಸು ಆರಾಮಾಗಿ ನಾವು ದರ್ಶನ ಮಾಡಿಕೊಂಡು ಅವ್ರದ್ದೇ ಪ್ರತಿಯೊಂದಿರುತ್ತೆ. ನಾವು ಇಲ್ಲಿಂದ ಇದು ಏರ್ಪೋರ್ಟ್ ಹತ್ರ ಹೋದರೆ ಸಾಕು, ಅವರೇ ಫ್ಲೈಟ್ಗೆ ಹೋಗಿ ಅಲ್ಲಿಂದ ಪಿಕಪ್ ಮಾಡ್ತಾರೆ. ಕಾರಲ್ಲಾಗಲಿ ಬಸ್ಸಲ್ಲನಾಗಲಿ ಅವ್ರದ್ದೇ ಇರುತ್ತೆ, ಎಲ್ಲ ಅವರೇ ಪಿಕಪ್ ಮಾಡ್ತಾರೆ. ಪ್ರತಿಯೊಂದು ಅವರೇ ದರ್ಶನಕ್ಕೆ ಟಿಕೆಟ್ಸ್ ಕೊಡ್ತಾರೆ, ಅವ್ರದ್ದೇ ಊಟ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನಾನು ಇದು ಅವ್ರದ್ದು ಪ್ಯಾಕೇಜ್ ಡೀಟೇಲ್ಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮ್ಮ ಮೆಸೇಜ್ ಮಾಡಿದ್ರು, ನನಗೆ ಮೆಸೇಜ್ ಹಾಕಿದ್ರು ನಾನು ಅವ್ರದ್ದು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಇದು ಬಂದು ಪ್ಯಾಕೇಜ್ ಬಂದು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಯಾರಿಗೂ ನಮಗೂ ಏನೂ ಗೊತ್ತಿರಲಿಲ್ಲ, ಅಂದರೆ ನಾವು ಔಟ್ಸೈಡು ಇದೇ ಫಸ್ಟು ನಾವು ಫ್ಲೈಟಲ್ಲಿ ಬಂದಿರೋದು, ನಮಗೂ ಏನೂ ಗೊತ್ತಿರಲಿಲ್ಲ. ಎಲ್ಲ ಪ್ರತಿಯೊಂದು ನಾವು ಇವಾಗ ಆರಾಮಾಗಿ ಹೋಗಿ ನಮಗೆ ಭಯ ಇಲ್ದಿರೇ ಆರಾಮಾಗಿ ಹೋಗಿ ಬರ್ಬೋದು. ಯಾಕಂದರೆ ಪ್ಯಾಕೇಜ್ ಅವರೇ ಪ್ರತಿಯೊಂದು ನೋಡ್ಕೊತಾರೆ, ಅವರೇ ಕರ್ಕೊಂಡೋಗಿ ತಿರ್ಗಾ ಫ್ಲೈಟ್ ಅಂದರೆ ಏರ್ಪೋರ್ಟ್ ಹತ್ರ ಬಿಡ್ತಾರೆ. ಅವ್ರು ಬಂದು ಎಲ್ಲ ಇರುತ್ತೆ, ಟಿಕೆಟ್ಸು ಪ್ರತಿಯೊಂದು ಇರುತ್ತೆ. ನೀವು ಆರಾಮಾಗಿ ಅವ್ರ ಜೊತೆ ಬೇಕಾಗಿದ್ರೆ ಬುಕ್ಕಿಂಗ್ ಮಾಡಿಕೊಂಡು ನೀವು ಹೋಗ್ಬೋದು. ಶಿರಡಿ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಫೋನ್ಸ್ ಏನು ಅಲೋ ಇರಲ್ಲ, ಅಂದರೆ ಒಳಗಡೆ ಫೋನ್ಸ್ ಏನೂ ಇರಲ್ಲ. ಅದಕ್ಕೆ ನಾವು ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಇನ್ನು ಬೆಳಕೆ ಆಗಿರಲಿಲ್ಲ, ತುಂಬ ಕತ್ಲಿತ್ತು. ಒಂಥರ ಈ ಕ್ಲೈಮೇಟ್ ಅಂತೂ ಚೆನ್ನಾಗಿರುತ್ತೆ, ಔಟ್ಸೈಡ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಷ್ಟೆ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ, ತುಂಬ ಚೆನ್ನಾಗೈತೆ ದರ್ಶನ ಎಲ್ಲ. ಇವಾಗ ವಾಪಸ್ಸು ರೂಮ್ ಹತ್ರ ಬಂದಿದ್ದೀವಿ. ಅಲ್ಲೇ ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಬಂದು ನಾವೇ ಏನು ಬೇಕಾಗಿದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ನಮಗೆ ಇಡ್ಲಿ, ವಡೆ ಮತ್ತು ಪೂರಿ ಪ್ರತಿಯೊಂದು ಇತ್ತು. ನಿಮ್ಗೆ ಏನು ಬೇಕಾಗಿದ್ರೂ ಹಾಕ್ಕೊಂಡು ತಿನ್ಬೋದಾಗಿತ್ತು. ಸಲಾಡ್ಸ್ ಇತ್ತು, ಫ್ರೂಟ್ಸು ಪ್ರತಿಯೊಂದು ಇತ್ತು. ನಮಗೆ ಏನು ಬೇಕೋ ಅದು ಹಾಕ್ಕೊಂಡು ತಿನ್ಬೋದು. ಅವ್ರು ಕೇಳಿದ್ರೆ ದೋಸೆನೂ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀವಿ. ಎತ್ಕೊ ಮಿಕ್ಸಿ.
ಬೇರೆ ಹಚ್ಕೊಳ್ಳಿ, ಬಿಸಿ ಇರ್ಬೇಕಾದ್ರಲ್ಲಿ. ಅದೇನು ಸ್ವೀಟ್ ಅದೇ ಅನ್ನ ಹಿಂಗೊಂದ ಇದು ತಟ್ಟು ಇಲ್ಲಿ ಚೆನ್ನಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಲಗೇಜ್ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. ಲಗೇಜ್ ಎಲ್ಲ ಎತ್ಕೊಂಡು ಚೆಕ್ಔಟ್ ಮಾಡ್ಕೊಂಡಿದ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಇವತ್ತು ಸಂಜೆ ಮೇಲೆ ಫ್ಲೈಟ್ ಇರುತ್ತೆ. ಇವಾಗ ಒಂದು 2-3 ದೇವಸ್ಥಾನ ಮುಗಿಸ್ಕೊಂಡು ಸಂಜೆ ಫ್ಲೈಟ್ ಹತ್ತಬೇಕಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ಮೊಬೈಲ್ ಚಾರ್ಜರ್ ಎಲ್ಲ ಮಾಡಿಬಿಡು. ಎ ಸಿ ಆಫ್ ಅಲ್ಲ, ಥಂಡಿ ಹಂಗೆ ಹೊಡಿತೈತೆ. ಅಯ್ಯಪ್ಪ ಹಾಕಿ ಸರ್. ಈ ಪಕ್ಕ ಅಡ್ವಾನ್ಸ್ ನಾವು ಬೆಲ್ಲ. ಹಾಂ, ₹100 ಅಂಟ. ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ 100 ರೂಪೀಸ್. ಇದು ಚಿಕ್ಕ ಚಿಕ್ಕದು ಬೆಲ್ಲ. ಕಾಪಿಗೆ ಇದಾಗಿದ್ದೀನಿ ಸರ್. ಹಾಂ, ಬೋಟಿ ಕಾವಲ್ನಾ ಏನು ಕಿಸ್ತಾರ ಅಂತ ಒರಿಜಿನಲ್ಲ ರಿಯಲ್ ಸ್ಟೇಷನ್ ಕಾದಾ. ಹೋಗೋ ದಾರಿಯಲ್ಲಿ ನಮಗೆ ಕಬ್ನಾಲ್ ಕುಡಿಯೋಕೆ ಅಂದ್ಬಿಟ್ಟು ಇಳಿಸಿದ್ರು. ನಮ್ಗೆ ಇದೇನು ಅನ್ನೋದು ಗೊತ್ತಿರಲಿಲ್ಲ, ಹೊಸ್ದಾಗಿ ನೋಡಿರೋದು. ಹಸು ಕಬ್ನ ಇವಾಗ ಎಲ್ಲ ಮಿಷಿನಲ್ಲಿ ತೆಗಿತಾರೆ ಕಬ್ನಾಲು. ಅಂದರೆ ಮಿಷಿನ್ ಆನ್ ಮಾಡಿದ ತಕ್ಷಣ ಕಬ್ಬು ಹಾಕಿದ ತಕ್ಷಣ ಹಾಲು ಬರುತ್ತೆ. ಇವಾಗ ಹಸು ಇಲ್ಲೆಲ್ಲ ಇಲ್ಲಿ ಬಂದೆಲ್ಲ ಫುಲ್ಲು ಹಸುಗಳದೇ ಇರೋದು. ನಾವು ಇದೇ ಮೊದಲನೇ ಸಲ ಬಂದಿರೋದು. ನಾನು ಇದು ಲೈವ್ ಒಂದು 5 ನಿಮಿಷ ಹಾಕಿದ್ದೀನಿ, ಅದು ಬೇಕಾಗಿದ್ದರೆ ಚೆಕ್ ಮಾಡ್ಬೋದು. ಆಮೇಲೆ ಕಬ್ನಾಲ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಅಂದರೆ ಗಟ್ಟಿಯಾಗಿತ್ತು, ಚೆನ್ನಾಗಿತ್ತು. ಎಲ್ಲ ಒಂದೊಂದು ಗ್ಲಾಸ್ 2 ಗ್ಲಾಸ್ ಕುಡಿಯೋರು 2 ಗ್ಲಾಸ್ ಕುಡಿಯೋದ್ರು. ಎಲ್ಲ ಒಂದು ಫೋಟೋ, ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು. ಅಲ್ಲಿ ಪ್ಲೇಸ್ ಮಾತ್ರ ಚೆನ್ನಾಗಿತ್ತು. ಅವರೇ ಇಳಿಸ್ತಾರೆ, ಡ್ರೈವರ್ ಇಳಿಸ್ತಾರೆ. ನಾವು ತೊಗೊಂಡು ಕುಡಿದ್ಬಿಟ್ಟು ವಾಪಸ್ ಹೋಗಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋ ದಾರಿಯಲ್ಲಿ ಇದು ಸೇಮ್ ಫುಲ್ಲು ಈ ರೋಡ್ ಫುಲ್ಲು ಇದೆ ಸೇಮು ಕಬ್ನಾಲು. ನನ್ನ ಮಕ್ಕಳು ನೋಡಿ ಯಾವ ಥರ ಫುಲ್ಲು ಕಾರ್ ಹತ್ತಿದ್ರೆ ಸಾಕು ನಿದ್ದೆ ಮಾಡೋದು ಇಬ್ಬರು. ನನ್ನ ಮಗ ನನ್ನ ಮಗಳು ಇಬ್ಬರು ಅಷ್ಟೇ, ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ಸ್ವಲ್ಪ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಎಷ್ಟೇ ಇವಾಗ ಒಂದು ದೇವಸ್ಥಾನ ದರ್ಶನ ಮಾಡ್ತಾರೆ, ತಿರ್ಗಾ ಹತ್ತಿದ ತಕ್ಷಣ ಮಲ್ಕೊತಾರೆ, ತಿರ್ಗಾ ಇಳಿತಾರೆ, ಎದೊಳ್ತಾರೆ, ಇಳಿತಾರೆ, ದರ್ಶನ ಮಾಡ್ತಾರೆ, ತಿರ್ಗಾ ಮಲ್ಕೊತಾರೆ. ನೋಡಿ ಎಲ್ಲರೂ ಮಲ್ಕೊಂಬಿಟ್ಟವ್ರೆ. ಎಷ್ಟೇ ನಿದ್ದೆ ಅಂದರೆ ಟ್ರಾವೆಲ್ ಮಾಡ್ತೀವಲ್ವ, ತುಂಬ ನಿದ್ದೆ ಬರುತ್ತೆ. ನಿದ್ರೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಸಿಂಗಾಪುರ್ ಶನಿ ಮಹಾತ್ಮ ದೇವಸ್ಥಾನ ಇದು ಬಂದು. ನಾವು ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಆಚೆ ಕಡೆ ಬಂದು ನಮಗೆ ಆಯಿಲ್ ಸಿಗುತ್ತೆ, ಎಳ್ಳಿದ್ದು ಎಣ್ಣೆ ಸಿಗುತ್ತೆ. ಅದನ್ನು ನಾವು ಬಾಟ್ಲ್ ತೊಗೊಬೋದು, ದೊಡ್ಡದನ್ನು ತೊಗೊಬೋದು, ಚಿಕ್ಕದನ್ನು ತೊಗೊಬೋದು. ಅದಕ್ಕೆ ನಾವು ಡೈರೆಕ್ಟ್ ದೇವ್ರ ಹತ್ರ ಹೋಗಿ ದರ್ಶನ ಮಾಡಬೇಕು ಅಂದರೆ ₹500 ಟಿಕೆಟು. ಒಬ್ರಿಗೆ ₹500 ಟಿಕೆಟು. ಬೇರೆ ಇಬ್ಬರನ್ನೂ ಬಿಡಲ್ಲ, 3 ಜನನೂ ಬಿಡಲ್ಲ, ಒಬ್ಬರನ್ನೇ ಬಿಡೋದು. ನಾವು ಬೇಕಾಗಿದ್ದರೆ ₹500 ಟಿಕೆಟ್ ತೊಗೊಂಡು ಹೋಗಿ ದೊಡ್ಡ ಬಾಟ್ಲ್ ತೊಗೊಂಡು ಅಭಿಷೇಕ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿ ಒಂದು ನಾರ್ಮಲ್ ಇಕ್ಕಿರ್ತಾರೆ, ಅದರಲ್ಲನ ಎಣ್ಣೆ ಹಾಕ್ಬೋದು. ಅಲ್ಲಿ ಟಿಕೆಟ್ಸ್ ತೊಗೊಂಡ್ವಿ. ನಾರ್ಮಲ್ ಚಿಕ್ಕ ಬಾಟ್ಲಲ್ಲೇ ತೊಗೊಂಡ್ವಿ. ಅಲ್ಲಿ ತೊಗೊಂಡು ಎಲ್ಲ ಲೈನಲ್ಲಿ ಹೋಗ್ತಾಯಿದ್ದೀವಿ. ಜನ ಇದ್ದರು ಅಷ್ಟೊಂದು, ಇಲ್ಲೆಲ್ಲ ಅಷ್ಟೊಂದು ಲೈನ್ ಇರಲಿಲ್ಲ. ದೇವಸ್ಥಾನದ ಮುಂದೆ ಇತ್ತು. ನಾವು ಇದು ನಮ್ಮಪ್ಪ ನಮ್ಮಮ್ಮ ತುಂಬ ವರ್ಷ, ಒಂದು 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಹೋಗಿದ್ರು. ನಾವು ಇದು ಬಂದು ಮೊದಲನೇ ಸಲ ಬಂದಿರೋದು ಇಲ್ಲಿ ದೇವಸ್ಥಾನ ಬಂದು ಕಟ್ಟಡ ಇಲ್ಲ, ಅಂದರೆ ದೇವಸ್ಥಾನ ಇಲ್ಲ, ಒಂಥರ ಆಚೆ ಕಡೆ ಇರೋದು ದೇವ್ರು ಬಂದು.
ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ದೇವ್ರನ್ನ. ಇದು ನಾನು ಲೈವ್ ಮಾಡಿದ್ದೀನಿ, ನೀವು ಬೇಕಾಗಿದ್ರೆ ಚೆಕ್ ಮಾಡ್ಬೋದು. चलो जिनका दृश्य अंदर चलो ना। ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಅಲ್ಲೇ 9 ನವಗ್ರಹ ಇರುತ್ತೆ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಅಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಗಣೇಶನ ದೇವಸ್ಥಾನ ಬಾಕ್ಲು ಓಪನ್ ಇರುತ್ತೆ. ಅದು ಮತ್ತು ಅದು VIP ಟಿಕೆಟ್ಸ್ ಇರುತ್ತೆ. ನಮಗೆ ಟಿಕೆಟ್ಸ್ ಅವರೇ ಕೊಡ್ತಾರೆ, ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಯಾಕಂದರೆ ಇಲ್ಲೇ ಈ ಊರಲ್ಲಿ ಬಂದು 9 ಅನ್ಸುತ್ತೆ, 8ರಿಂದ 9 ದೇವಸ್ಥಾನ, ಬರೀ ಗಣೇಶನ ದೇವಸ್ಥಾನ. ಎಲ್ಲ ದೇವಸ್ಥಾನ ಹೋಗ್ಬೇಕಂದ್ರೆ ಒಂದು ದಿವಸ ಬೇಕಂತೆ. ನಾವು ಹೋಗಿರೋದು ಒಂದೇ ಗಣೇಶನ ದೇವಸ್ಥಾನ. ಒಳಗಡೆ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ. ಆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟಕ್ಕೆ ಹೋಗಬೇಕು. ನನಗೊಂದು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಏರ್ಪೋರ್ಟ್ ಟೈಮಿಂಗ್ಸ್ ಬಂದು 5:30 ಇರೋದು. 5:50 5 o'clockಗೆ ಇವಾಗ ಹೋಗ್ತಾ ಇದ್ದಂಗೆ ಚೆಕಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಆಕಾಶ್ ಎಲ್ಲ ಸರ್ ಆಕಾಶ್ ಇಲ್ಲೇ ಐತೆ. ಎಷ್ಟು ನಂಬರಪ್ಪ? ಇಲ್ಲೇ ಐತೆ ನೋಡು ನಂಬರ್ ಆಮ್ಟ್ ಲೋಪಲ್ ಇಸ್ತಾರ ಲೋಪಲು ಇರ್ತಾರೆ ಪೋತೆ ಸರ್. ಒಂದು ಮಿನಿಟ್ ಸರ್.
ಮೇಡಮ್ ಈ ಕಡೆ ರೈಟ್ ಸೈಡ್ ತಗೋಬೇಕು ನೋಡಿ ತೆಗೀರಿ ಸರ್ ನೋಡ್ತಕ್ಕ ಫೋಟೋ ಬಿಟ್ಟೆ ಏರ್ಪೋರ್ಟ್ ಇಳಿದ್ಬಿಟ್ಟು ನಮ್ಮದು ಕಾರ್ ಬಂದಿತ್ತು. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ. ಇದು ಟ್ರಿಪ್ಪು ಮುಂಬೈ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಾಯಿತು. ಇದು ಪ್ಯಾಕೇಜ್ ಡೀಟೇಲ್ಸ್ ಏನಾನ ಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಲಿಂಕ್ ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೀನಿ. ನೀವು ಬೇಕಾಗಿದ್ದರೆ ಬುಕ್ಕಿಂಗ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು. 2 ಡೇಸ್ ಇರುತ್ತೆ, 3 ಡೇಸ್ ಇರುತ್ತೆ, 4 ಡೇಸ್ ಇರುತ್ತೆ, ನಿಮ್ಮ ಇಷ್ಟ ಯಾವ ಚಾಯ್ಸು ಹೋಗಿ ಬರ್ಬೋದು. ಇವತ್ತಿನ ವಿಡಿಯೋ ಈ ಟ್ರಿಪ್ಪಿಂದು 2 ಡೇಸ್ ಜರ್ನಿ ಎಲ್ಲ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋಸಿನ ಬ್ಯಾಕ್ ನೋಡಿಲ್ಲ ಅಂದರೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಆ ವಿಡಿಯೋಸ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.